ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಇಂದು ನಡೆದ ಟಿಇಟಿ ಪರೀಕ್ಷೆಯ ಪತ್ರಿಕೆ 2ಕ್ಕೆ ಸಂಬಂಧಿಸಿದಂತೆ ಪ್ರಥಮ ಭಾಷೆ ಕನ್ನಡದ ಕೀ ಉತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಭಾಷೆ 1 ಕನ್ನಡ. ಸೂಚನೆ: ಈ ಕೆಳಗಿನ ಗದ್ಯ ಭಾಗವನ್ನು ಓದಿ 1ರಿಂದ 8ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ಯಾರ. ಒಂದು ಗದ್ಯ ಭಾಗವನ್ನು ಕೊಟ್ಟಾರ. ಈ ಗದ್ಯ ಭಾಗವನ್ನು ನೀವೇ ಓದ್ಕೋರಿ. ಮೊದಲನೇ ಪ್ರಶ್ನೆ: ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಅಡಗಿಸುವ ಜಾಗ. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 2, ಮನಸ್ಸಿನ ಆಳದಲ್ಲಿ. ಎರಡನೇ ಪ್ರಶ್ನೆ: ಮನುಷ್ಯ ಬಂಧಿತನಾಗಿರುವುದು. ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 4, ಪರಿಮಿತ ಮತ್ತು ಸಂಕುಚಿತ ಭಾವನೆಯಿಂದ ಮನುಷ್ಯ ಬಂಧಿತನಾಗಿರುವನು. ಮೂರನೇ ಪ್ರಶ್ನೆ: ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ. ಆಯ್ಕೆ 3, ಅಜ್ಞಾನ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ 4ನೇ ಪ್ರಶ್ನೆ: ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 1, ಐನ್ಸ್ಟೀನ್. 5ನೇ ಪ್ರಶ್ನೆ: ಚಿಂತಾಮಣಿ ಎಂದರೆ. ಆಯ್ಕೆ 2 ಸರಿಯಾದ ಉತ್ತರ, ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ. 6ನೇ ಪ್ರಶ್ನೆ: ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ. ಆಯ್ಕೆ 2, ಹೊರಗಡೆ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ 7ನೇ ಪ್ರಶ್ನೆ: ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ಭೂಮಿ ಚಪ್ಪಟೆಯಾಗಿದೆ. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4, ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ 1, ಸೂಚನೆ: ಈ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ಯಾರಿ. ಒಂದು ಪದ್ಯ ಕೊಟ್ಟಾರ. ಈ ಪದ್ಯನ ಸರಿಯಾಗಿ ನೀವೇ ಓದ್ಕೋರಿ. 9ನೇ ಪ್ರಶ್ನೆ: ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುತ್ತದೆ. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 3, ಸುರಲೋಕದ ಸಂಪದ. ನೆಕ್ಸ್ಟ್ 1, 10ನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 2, ಸಂಶಯ ದ್ವೇಷಾಸೂಯೆ. 11ನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 4, ಸತ್ಯದ ಊದಿನ ಕಡ್ಡಿ. 12ನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 1, ಪ್ರೇಮಕ್ಕೆ. 13ನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 3, ಬೇವು ಬೆಲ್ಲ ಸವಿಯುವವನು. 14ನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 2, ಯುಗಾದಿ. 15ನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 2, ಕರ್ಮಧಾರೆಯ ಸಮಾಸ. 16ನೇ ಪ್ರಶ್ನೆ ವೈಕುಂಠ ಪದದ ಗುಣಿತಾಕ್ಷರ. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 3. 17ನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 2, ತನ್ನ. ನೆಕ್ಸ್ಟ್ 1, 18ನೇ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3, ಎ ಮತ್ತು ಬಿ. ತುತ್ತ ತುದಿ, ಬಿ ಒಳಗೆ ಎಲೆಲೆ, ಇವೆರಡು ಕೂಡ ದ್ವಿರುಕ್ತಿಗೆ ಉದಾಹರಣೆಯಾಗಿವೆ. ನೆಕ್ಸ್ಟ್ ಉಪ. ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 2, ಮಾಡುವೆವು. 20ನೇ ಪ್ರಶ್ನೆ ಸ್ವಾವಲಂಬನೆ ಪದದ ವಿರುದ್ಧಾರ್ಥಕ ಪದ. ಪರಾವಲಂಬನೆ. ಆಯ್ಕೆ 4 ಸರಿಯಾದ ಉತ್ತರ. ನೆಕ್ಸ್ಟ್ 21ನೇ ಪ್ರಶ್ನೆ ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ. ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 3. 22ನೇ ಪ್ರಶ್ನೆ ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲವಾದ ಅಂಶ. ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 4, ಮಕ್ಕಳ ಚಟುವಟಿಕೆಗಳಿಗೆ ಅವಕಾಶವಿಲ್ಲದಿರುವುದು. ಉಪನ್ಯಾಸ ಪದ್ಧತಿಯೊಳಗ ಶಿಕ್ಷಕ ಕೇಂದ್ರಿತವಾದ ವಿಧಾನ ಆಗಿರುತ್ತೆ, ಇಲ್ಲಿ ಮಕ್ಕಳ ಚಟುವಟಿಕೆಗಳಿಗೆ ಅವಕಾಶ ಇರೋದಿಲ್ಲ. ನೆಕ್ಸ್ಟ್ 23ನೇ ಪ್ರಶ್ನೆ ಗದ್ಯ ಬೋಧನೆಯ ಗುರಿ. ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 3, ಎ, ಬಿ ಮತ್ತು ಸಿ. 24ನೇ ಪ್ರಶ್ನೆ ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು. ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 4, ಪದ್ಯವನ್ನು ರಾಗವಾಗಿ ಹಾಡಲು ಕಲಿಸುವುದು ಅನ್ನೋದು ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು ಅಂದ್ರೆ ಇದು ಸರಿಯಾದ ಉತ್ತರ ಆಯ್ಕೆ 4. ನೆಕ್ಸ್ಟ್ 1, 25ನೇ ಪ್ರಶ್ನೆ ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ. ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 2. 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ಮಾರಿಸನ್. 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ಬಿತ್ತರಿಸುವ ವಿಧಾನ. 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4, ಮರುಸೃಷ್ಟಿ ಪರಿಷ್ಕರಿಸುವುದು ಸುಲಭ. 29ನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ 4, ನೀಲನಕಾಶೆ. ಪ್ರಶ್ನೆ ಪತ್ರಿಕೆಯ ಕನ್ನಡಿ ಅಂದರೆ ನೀಲನಕಾಶೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ 30ನೇ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.